ಹರಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಲ್ಪಿ. ಅವ್ರ ಅಮ್ಮ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ರೆ? ಎಲ್ಲ ಕಡೆನೂ ನೋಡಾಯ್ತು. ಅರ್ಚನನ್ ರೂಮ್ ಹತ್ರನೂ ಕದ್ದು ಹೋಗಿ ನೋಡ್ಕೊಂಬಂದೆ. ಅವರು ಹರಿಗೋಸ್ಕರನೇ ಕಾಯ್ತಾ ಇದ್ದಾರೆ. ಇವತ್ತು ನಮ್ಮ ಮೊದಲನೇ ರಾತ್ರಿ ಅಂತೆ. ನಿಂಗೆ ಗೊತ್ತಾ? ಏನು ಹಾಗಾದ್ರೆ? ಹರಿ, ನೀವಿಬ್ರು ಇವತ್ತು ಇಲ್ಲೇ ಮಲ್ಕೋಬೇಕು. ಒಟ್ಟಿಗೆ ಸಂತೋಷವಾಗಿ ಕಾಲ ಕಳಿಬೇಕು. ನೀವಿಬ್ರು ಇನ್ಮುಂದೆ ಒಂಟಿ ಅಲ್ಲ. ನೀನು ಕಲ್ಪಿ, ಕಲ್ಪಿಗೆ ನೀನು. ಹೌದು, ಅತ್ಗೆನು ಇದನ್ನೇ ಹೇಳ್ತಿದ್ರು. ಕಲ್ಪಿ ಒಬ್ಬಳೇ ನನ್ನ ಹೆಂಡತಿ ಅಂತೆ. ಅಮ್ಮ ಅಚ್ಚ ನಂಗೆ ತಾಳಿ ಕಟ್ಸಿದ್ರಲ್ಲ, ಸಾಯ್ತೀನಿ ಅಂದ್ಲು. ನನಗೆ ಹೆದರಿಕೆ ಆಯ್ತು. ಹೆದರೋದು ಬೇಕಾಗಿಲ್ಲ ಹರಿ. ನಿನ್ನ ಹೆಂಡತಿ ಕಲ್ಪನಾ. ನಿನಗೆ ಬೇರೆ ಯಾರು ಹೆಂಡತಿ ಅಲ್ಲ. ನಿನ್ನ ಮದುವೆ ಮಂಟಪದಲ್ಲಿ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ? ತುಂಬಾ ಖುಷಿ ಆಯ್ತು. ನೀವು ಆಚೆ ತಿರ್ಗಿ. ಇಲ್ಲ ನೋಡಿ, ಏನೂ ಇಲ್ಲ. ಸರಿ, ನಾನೇನು ಹೊರಡ್ತೀನಿ. ಕಲ್ಪಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಇಬ್ರು ಚೆನ್ನಾಗಿರಿ. ಹರಿ, ತಗೋ, ಅಕ್ಕ ಹೇಳಿದಾಳೆ ಮೊದಲನೇ ರಾತ್ರಿ ಹಾಲು ಕುಡಿಬೇಕಂತ. ಹೌದಾ? ಕುಡು. ತಗೋ. ನಾನು ಇದನ್ನೇ ಕುಡಿಬೇಕಂತೆ. ಕಲ್ಪನಾ, ಹೇಗಿದ್ದೀಯಾ ಕಲ್ಪನಾ? ಚೆನ್ನಾಗಿದ್ದೀನಿ. ನೋಡಿ, ನಂಗೆ ತುಂಬಾ ಖುಷಿ ಆಯ್ತು. ಅತ್ತಿಗೆ ಏನೇನೋ ಹೇಳಿದ್ರು, ಎಲ್ಲ ಮರ್ತುಬಿಟ್ಟೆ. ನಂಗೆ ನೆನಪಿದೆ, ಅಕ್ಕ ಎಲ್ಲ ಹೇಳ್ಕೊಟ್ಟಿದ್ದಾಳೆ. ಹೌದಾ? ಹರಿ, ನಿನ್ಗೋಸ್ಕರ ನಾನು ಇಡೀ ಮನೆ ಹುಡುಕಾಡ್ತಿದ್ದೆ. ನೀನ್ ಈ ಪರದೇಸಿ ಜೊತೆ ಬಚ್ಚಿಟ್ಕೊಂಡಿದ್ಯಾ? ಬಾರಿಸ್ತೀನಿ ನೋಡು. ನಡಿಯೋ. ಬರಲ್ಲ. ನಡಿಯೋ ನನ್ನ ಜೊತೆ. ಬರಲ್ಲ. ಹರಿ, ಬರ್ತೀಯೋ ಇಲ್ವೋ? ನಂಟಿ ಬರಲ್ಲ. ಹೇಳಿ ಅರ್ಥ ಆಗಲ್ಲ ನಿನಗೆ? ಹೇಳಿ ಅರ್ಥ ಆಗಲ್ಲ ನಿನಗೆ? ಇವತ್ತು ಕಲ್ಪನಾ ಜೊತೆ ನನ್ ಮೊದಲನೇ ರಾತ್ರಿ ಅಂತೆ. ಇವಳೇ ನನ್ನ ಹೆಂಡತಿ, ಇವಳ ಜೊತೆಗೆ ಇರ್ಬೇಕಂತೆ. ಅರ್ಚನಾ ನಿನ್ ಹೆಂಡತಿ, ನೀನ್ ಇರ್ಬೇಕಾದ್ದು ಅವಳ ಜೊತೆಯಲ್ಲಿ. ಇವಳೇ ನನ್ನ ಹೆಂಡತಿ. ಬರಲ್ಲ. ಹರಿ, ಹಿಡಿತೀನಿ ನಾನು. ನಡಿಯಲಿಂದ. ಇವಳು ನನ್ನ ಹೆಂಡತಿ. ಅರ್ಚನಾ ನಿನ್ ಹೆಂಡತಿ. ಇವಳೇ ನನ್ನ ಹೆಂಡತಿ. ಅರ್ಚನಾ ನಿನ್ ಹೆಂಡತಿ. ಇವಳೇ ನನ್ನ ಹೆಂಡತಿ. ಅರ್ಚನಾ ನಿನ್ ಹೆಂಡತಿ. ಬರಲ್ಲ. ಹರಿ, ಹೊಡಿತೀನಿ. ಬರಲ್ಲ. ನೀವ್ ಯಾಕೆ ನನ್ನ ಗಂಡನ ಹೇಳ್ಕೊಂಡು ಹೋಗ್ತೀರಿ? ಇದನ್ನ ಮುಕ್ತ ಕೂತಿರೋ. ಹರಿ, ಕಲ್ಪನಾ, ಅರ್ಚನಾ, ನಡಿಯೋ. ಕಲ್ಪನಾ, ಅರ್ಚನಾ, ಕಲ್ಪನಾ ನನ್ನ ಹೆಂಡತಿ. ಅರ್ಚನೆಗೆ ಈ ತಾಳಿ ಕಟ್ಟಿದ್ಯಾ? ಅವಳಿನ ಹೆಂಡತಿ ನೆನಪಿದೆ ತಾನೆ? ಕಲ್ಪನಾ ನನ್ನ ಹೆಂಡತಿ. ಬಿಡಮ್ಮ, ಬಿಡಮ್ಮ. ಅರ್ಚನಾ ಕಾಯ್ದೆ ತಾನೆ. ಕಲ್ಪನಾ,
ಮುಂದೆ ಬಾರೋ ಹರಿ. ಅಮ್ಮ ಕಲ್ಪನಾ. ಬಿಡಮ್ಮ. ಮಾಡ್ಬಾರ್ದು ಹರಿ. ಹರಿ 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 ಹರಿ. ನೋಡಿದ್ಯಾಕ ಹೇಗೆ ಹೇಳ್ಕೊಂಡು ಹೋದ್ರು ಹರಿನ ಅಂತ. ನಾನು ಬರಲ್ಲ, ಕಲ್ಪನೆ ನನ್ನ ಹೆಂಡತಿದ್ದ ಕೂಗುತ್ತಿದ್ದ. ಹೊಡಿಯಕ್ಕೆ ಬರ್ತಾರೆ ಆ ರುಕ್ಮಿಣಿ. ಬರಲ್ಲ ಅದು ಹೇಳ್ಕೊಂಡು ಹೋದ್ರಕ್ಕ ಅವನ್ನ. ಕಲ್ಪಿ, ಇದು ಅವ್ರ ಮನೆ. ಅನ್ಯಾಯ ಅಂತ ಗೊತ್ತಿದ್ರು ಬಲವಂತ ಮಾಡ್ತಾರೆ. ನಾವೇ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರು ನಮಗೆ ಸೋಲು. ಅಕ್ಕ, ನನಗೆ ಈ ಮನೇಲಿ ಏನು ಮಾಡೋಕ್ಕೂ ಹೆದರಿಕೆ ಅಕ್ಕ. ಹೆದರೋದಕ್ಕೆ ಏನೇ ಇದೆ? ಊರು ಜನರ ಮುಂದೆ ತಾಳಿ ಕಟ್ಟಿಸ್ಕೊಂಡು ಹೆಂಡ್ತಿ ನೀನು. ಆದರೆ ಈ ಮನೇಲಿ ಹರಿ ಅಮ್ಮ ಹೇಳಿದ್ದೆ ನಡೆಯೋದು ಅಕ್ಕ. ಹರಿ ಯಾರ ಮಾತು ಕೇಳಲ್ಲ, ಯಾರಿಗೂ ಹೆದರಲ್ಲ. ಅಮ್ಮ ಅಂದರೆ ಭಯ ಪಡ್ತಾನೆ. ಅದನ್ನೇ ಅವ್ರ ಅಮ್ಮನೂ ಉಪಯೋಗಿಸ್ತಾ ಇರೋದು. ಮಕ್ಕಳು ಯಾರಿಗ ಅನ್ಸದೇ ಇದ್ರು ತಾಯಿಗೆ ಅನ್ಸ್ತಾರಲ್ಲ. ಮುಂದೇನು ಹರಿ ಹೀಗೆ ಮಾಡಿದ್ರೆ? ಕಲ್ಪಿ, ಎಲ್ಲದಕ್ಕೂ ಹೀಗೆ ನೀನು ಆಗಲ್ಲ ಅನ್ನೋ ರೀತಿ ಯೋಚನೆ ಮಾಡಬೇಡ. ಹಾಗೆ ಆಗತ್ತೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಮಾಡು. ಅಲ್ಲ ಅಕ್ಕ, ನೀನಿದ್ದಾಗಲೇ ಇಷ್ಟು. ಅಕಸ್ಮಾತ್ ನೀನಿಲ್ದೆ ಹೋದ್ರೆ? ನಾನು ಇಲ್ದೇ ಇದ್ರು ನೀನೇ ಎಲ್ಲ ನಿಭಾಯಿಸ್ಬೇಕು ಕಲ್ಪಿ. ಒಂದು ವಿಚಾರ ನೆನ್ಪಲ್ಲಿಟ್ಕೋ, ಅವ್ರು ಇನ್ನೇನೇ ಮಾಡಿದ್ರು ನಿನ್ನನ್ನ ಈ ಮನೆ ಸೊಸೆ ಅಲ್ಲ ಅಂತ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ. ನಿನಗೆ ಹರಿ ತಾಳಿ ಕಟ್ಟುದನ್ನ ಊರಿಗೂರೇ ನೋಡಿದೆ. ಆದ್ರೆ ಮನೆ ಒಳಗೆ ಹೀಗಾದ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ನೀನು ಸರಿ ಹೋಗ್ಬೇಕು. ಈ ಮನೆ ಸೊಸೆಯಾಗಿ ನಿನಗೂ ಬೇಕಾದಷ್ಟು ಜವಾಬ್ದಾರಿಗಳಿದೆ ಕಲ್ಪಿ. ಅದನ್ನ ನೀನು ನಿಭಾಯಿಸ್ಬೇಕು. ಇನ್ ಮುಂದೆ ಮಕ್ಕಳಾಟ ಆಡಬಾರ್ದು. ನೀನೀಗ ಕಾಡು ಮಲ್ಲಿಗೆ ಎಸ್ಟೇಟ್ನ ಈ ದೊಡ್ಡ ಮನೆಯ ಕಿರಿ ಸೊಸೆ. ಸೊಸೆಯ ಗೌರವಕ್ಕೆ ತಕ್ಕ ಹಾಗೆ ನೀನು ನಡ್ಕೋಬೇಕು. ಬೆಳಗಾಗಿದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಇಡಬೇಕು. ಆಮೇಲೆ ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು. ಆಮೇಲೆ ಎಲ್ರಿಗೂ ಕಾಫಿ ಮಾಡಿಕೊಡ್ಬೇಕು. ಹೆದರ್ಬೇಡ ಕಲ್ಪಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲವೂ ನಿನಗೆ ಅರ್ಥ ಆಗತ್ತೆ. ಈಗ ಮಲ್ಕೋ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಇಡಬೇಕು.
ಒಂಥರ ವಿಚಿತ್ರ ಹುಡುಗ. ನನಗೆ ತುಂಬ ಭಯ ಆಗ್ತಿದೆ ಅದಕ್ಕೆ. ಭಯ ಪಡೋ ಅಗತ್ಯ ಇಲ್ಲ ಸೀತಾ. ಹರಿ ಏನು ಅಂತ ನಿನಗೆ ಚಿಕ್ಕಂದಿನಿಂದಲೂ ಗೊತ್ತು. ಚಿಕ್ಕ ಮಗುವಾಗಿದ್ದಾಗ ನೋಡೋದು ಬೇರೆ ಅತ್ತಿಗೆ. ಅವನೀಗ ನನ್ನ ಅಳಿಯ. ಮಗಳ ಭವಿಷ್ಯ ಕಾಡುತ್ತಲ್ವಾ. ಹರಿ ಏನು ಅಂತ ನನಗೆ ಗೊತ್ತು. ಯಾವ ಸಮಯದಲ್ಲಿ ಬೇಕಾದರೂ ಹರಿ ನನ್ನ ಮಾತು ಕೇಳೋ ಹಾಗೆ ಮಾಡ್ತೀನಿ. ಅವನ್ನ ಸರಿ ಮಾಡೋ ಶಕ್ತಿ ನನಗಿದೆ. ಮಗನಾಗಿ ನಿನ್ನ ಮಾತು ಅವನು ಕೇಳೋದು ಬೇರೆ. ಆದರೆ ನಾಳೆ ಅರ್ಚನಾ ಗಂಡ ಆಗಿ ಅವಳ ಮಾತು ಕೇಳ್ತಾನ. ಅಕಸ್ಮಾತ್ ಕೇಳದೆ ಇದ್ರೆ ಕೇಳೋ ಹಾಗೆ ಮಾಡಬೇಕು, ಮಾಡ್ತೀನಿ. ಇದು ಬೇರೆ ಯಾವುದೇ ವಿಚಾರ ಆಗಿದ್ರು ನಾನಿಷ್ಟು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಇದು ಸಂಸಾರದ ವಿಚಾರ ಅದಕ್ಕೆ. ಗಂಡ ಹೆಂಡತಿ ನಡುವಿನ ಸಂಬಂಧದ ವಿಚಾರ. ಅದನ್ನು ಸರಿಪಡಿಸೋಕೆ ಅಲ್ವೇನೆ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ಸರಿ ಹೋಗ್ತಾನೆ ಬಿಡು. ಹರಿ ಮುಂಚಿನ ಥರ ಆಗಿದ್ರೆ ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಆದರೆ ಈಗ ಹರಿ ಹಿಂದೆ ಆ ಕಲ್ಪನಾ ಇದ್ದಾಳೆ. ಕಲ್ಪನಾ ಕಂಡ್ರೆ ಅವನಿಗೆ ಇಷ್ಟ ಅಂತ ನನಗೆ ಇದುವರೆಗೂ ಗೊತ್ತೇ ಇರಲಿಲ್ಲ. ಅವತ್ತು ಮನೆಗೆ ಬಂದಾಗಲೇ ನೀವು ಈ ವಿಚಾರ ಹೇಳಿತಿದ್ರೆ ಈ ಸಂಬಂಧ ಬೇಡವೇ ಬೇಡ ಅಂತ ಹೇಳ್ಬಿಡ್ತಾ ಇದ್ದೆ. ಆದರೆ ಈಗ ಕಾಲ ಮಿಂಚೋಗಿದೆ ಅದಕ್ಕೆ. ನನಗೆ ನಿಜವಾಗ್ಲೂ ಚಿಂತೆ ಶುರುವಾಗಿದೆ. ಏನು ತಲೆ ಕೆಡಿಸ್ಕೋಬೇಡ ಸೀತಾ. ಆ ಥರ ಏನು ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಅರ್ಚನಾ ನನಗೂ ಮಗಳಿದ್ದ ಹಾಗೆ. ಹಾಂ, 2 ದಿನ ನೋಡೋಣ. ಹರಿ ಸರಿ ಹೋಗಲಿಲ್ಲ ಅಂದರೆ ಅವನನ್ನು ತೋಟದ ಮನೆಗೆ ಸಾಗಿಸ್ತೀನಿ. ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಕಲ್ಪಿ, ಮೊದಲು ಮುಂದ್ಗಡೆ ಬಾಗಿಲು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಬೇಕು. ಆಮೇಲೆ ಅಂಗಳಕ್ಕೆ ರಂಗೋಲಿ ಹಾಕಬೇಕು. ರಂಗೋಲಿ ಪುಡಿ ಎಲ್ಲಿದೆ? ಎಲ್ಲರ ಮನೇಲೂ ಆ ಬಾಗಿಲು ಹಿಂದೆನೇ ಇರುತ್ತೆ. ನೀನೊಂದ್ಸಲ ಅಲ್ಲಿ ನೋಡು. ಇಲ್ಲದೆ ಇದ್ರೆ ನಿಮ್ಮ ಅತ್ತೆನೇ ಕೇಳು, ಅವ್ರಿಗೂ ಖುಷಿ ಆಗುತ್ತೆ. ಯಾಕೆ? ರಂಗೋಲಿ ಪುಡಿ ಕೇಳಿದ್ರೆ ಖುಷಿ ಆಗುತ್ತೆ ಅಂದಿಯಲ್ಲಕ್ಕ, ಅದಕ್ಕೆ ನಗು ಬಂತು. ದೊಡ್ಡಿ, ರಂಗೋಲಿ ಪುಡಿ ಕೇಳಿದ್ದು ಖುಷಿ ಆಗೋದಲ್ಲ. ನನ್ನ ಸೊಸೆ ಬೆಳಿಗ್ಗೆನೇ ಎದ್ದು ರಂಗೋಲಿ ಹಾಕೋಷ್ಟು ಜಾಣೆ ಆಗಿದ್ದಾಳಲ್ಲ ಅಂತ ಖುಷಿ ಪಡ್ತಾರೆ. ಅದಾದ್ಮೇಲೆ ತುಳಸಿ ಕಟ್ಟೆನೂ ತೊಳೆದು ಅದಕ್ಕೂ ಪೂಜೆ ಮಾಡ್ಬಿಡು. ಸರಿ, ಹಾಗಾದ್ರೆ ರಂಗೋಲಿ ಹಾಕ್ಲಾ? ಅರ್ಚನಾ, ಬೇಗ ದೇವರಿಗೆ ದೀಪ ಹಚ್ಚು. ಇವತ್ತು ಮೊದಲನೇ ದಿನ ಅಲ್ವಾ? ಸೊಸೆನೆ ದೀಪ ಹಚ್ಚಿದ್ರೆ ನಿನಗೂ ಒಳ್ಳೇದು, ಮನೆಗೂ ಒಳ್ಳೇದು. ಕಲ್ಪಿ, ಬೇಗ ಬಾ, ದೇವ್ರ ಮನೆ ದೀಪ ಹಚ್ಬೇಕು. ಬಾ. ಅರ್ಚನಾ, ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡು. ನಿನ್ನ ಸಂಸಾರ ಸುಖವಾಗಿರ್ಲಿ ಅಂತ ಕೇಳ್ಕೊ ಪುಟ್ಟ. ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಬರಲ್ಲ. ಎಲ್ಲ ಸುಖವಾಗಿರುತ್ತೆ. ಏನೇ ಆದರೂ ಎಲ್ಲದಕ್ಕೂ ದೇವರ ಕರುಣೆ ಮುಖ್ಯ.
ಎಷ್ಟು ಕೊಬ್ಬೆ ನಿನಗೆ? ಏ ಕಲ್ಪಿ, ಬಾರೆ. ಹಚ್ಚು.